ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವಾ ನೀತಿರ್ ಮತಿರ್ಮಮ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಇದು ನಾವು ಕಳೆದ ದಿವಸ ನೋಡಿದಂಥ ಕೊನೆಯ ಶ್ಲೋಕ. ಮನುಷ್ಯ ಜ್ಞಾನಿಯೇ ಆಗಲಿ ಅಜ್ಞಾನಿಯೇ ಆಗಲಿ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಮತ್ತು ಭಗವಂತನ ಪ್ರೇರಣೆಗೆ ಅನುಗುಣವಾಗಿ ನಡ್ಕೊಳ್ತಾನೆ. ಆದ್ದರಿಂದ ಇನ್ನೊಬ್ಬರಿಗೆ ಬಹಳಷ್ಟು ಉಪದೇಶ ಮಾಡುವ ಪ್ರಯೋಜನ ಏನಿಲ್ಲ. ಮನುಷ್ಯ ತಾನು ತಿಳಿದದ್ದನ್ನು ಆಚರಿಸಬೇಕು, ಏನು ಆಚರಿಸ್ತಾನೋ ಅದನ್ನು ಹೇಳಬೇಕು ಹೊರತು ಇನ್ನೊಬ್ಬರಿಗೆ ಅದನ್ನು ಬಹಳ ಹೇಳಿ ಉಪಯೋಗ ಇಲ್ಲ. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂತ ಹೇಳ್ತದೆ ಶಾಸ್ತ್ರ. ಯಾರು ಏನಾದರೂ ಕೇಳಿದರೆ ಹೇಳಬೇಕು, ಕೇಳಿದರೆ ಹೇಳಬೇಕಾದ್ದೇ ಕರ್ತವ್ಯ. ಕೇಳಿದ ಮೇಲೂ ಕೂಡ ಹೇಳದೆ ಇರಬಾರ್ದು. ಯಾವತ್ತು ಯಾವುದೇ ಒಂದು ಉಪದೇಶವನ್ನು ಮಾಡಬೇಕಾದ್ರೆ ಅಥವಾ ಗುರುವಾದವನು ಶಿಷ್ಯನಿಗೆ ಉಪದೇಶ ಮಾಡುವಾಗಲೂ ಕೂಡ ಬಹಳಷ್ಟು ಎಚ್ಚರಿಕೆ ಇರಬೇಕು ಅನ್ನೋದು ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ನಾ ಅಸಂವತ್ಸರ ವಾಸಿನೇ ಬ್ರೂಯಾತ್ ಅಂತ ಒಂದು ಶಾಸ್ತ್ರದಲ್ಲಿ ಮಾತು ಬಂದು ನನಗೊಂದಿಷ್ಟು ಉಪದೇಶ ಮಾಡ್ರಿ ಅಂತ ಕೇಳಿದ ಕೂಡಲೇ ಯಾರಿಗೂ ಉಪದೇಶ ಮಾಡಿಬಿಡಬಾರ್ದಂತ. ಒಮ್ಮೆಲೆ ಆ ಕೇಳುವವನಿಗೆ ವಾಸ್ತವಿಕವಾದ ಆಸಕ್ತಿ ಇದೆಯೋ ಇಲ್ವೋ ಅಂತ ಅನ್ನೋದನ್ನು ಗಮನಿಸಬೇಕು. ಅದಕ್ಕಾಗಿ ಸಂವತ್ಸರ ವಾಸಿ ಆಗಬೇಕು. ಸಂವತ್ಸರ ಅಂದ್ರೆ ಒಂದು ವರ್ಷ. ಏನಾದರೂ ಬಂದು ಕೇಳಿದ ಕೂಡಲೇ ಆಯಿತು, ಒಂದು ವರ್ಷ ನಮ್ಮ ಮನೆಯಲ್ಲಿ ಇರು, ಊಟ ವಸತಿ ಇತ್ಯಾದಿಗಳೆಲ್ಲ ನಾವೇ ಏರ್ಪಾಡು ಮಾಡ್ತೇವೆ. ಪ್ರಾಚೀನ ಕಾಲದ ಗುರುಕುಲಗಳು ಆ ಥರ ಇದ್ದವು. ಈ ಶಿಷ್ಯನಾದವನು ನಿರ್ದಿಷ್ಟವಾದ ಶುಲ್ಕ ಕಟ್ಟಬೇಕು, ಆಮೇಲೆ ಗುರುವಾದವನು ಉಪದೇಶ ಮಾಡ್ತಾನೆ ಅಂತ ಏನಿಲ್ಲ. ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಏನಾದರೂ ಗುರುದಕ್ಷಿಣೆ ಕೊಡಬೇಕು ಅಂತ ಶಿಷ್ಯನಿಗೆ ಅನಿಸಿದರೆ ಅವನು ಕೊಡಬಹುದಿತ್ತು. ಕೊಡದೆ ಹೋದರೂ ಗುರುವಾದವನೇನು ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ದಿಲ್ಲ. ಅಂತೂ ನಿನಗೇನಾದರೂ ವಿದ್ಯೆಯನ್ನು ಪಡ್ಕೋಬೇಕು ಅಂತ ಅಪೇಕ್ಷೆ ಬಂದಿದ್ರೆ ಬಂದಿರು, ಒಂದು ವರ್ಷ ಇರೋ. ಒಂದು ವರ್ಷದೊಳಗೆ ಏನೇನು ಮಾಡಿಸ್ತಿದ್ರು ನಾವು ಇದನ್ನೆಲ್ಲ ಬೇರೆ ಬೇರೆ ಕಡೆ ಪುರಾಣದ ಕಥೆಗಳಲ್ಲಿ ಮತ್ತೆ ಕೆಲವು ಕಡೆ ನೋಡಿರ್ತೇವೆ. ಅದೇನೆಂದ್ರೆ ಮನೆಯಲ್ಲಿ ಏನೇನು ಕೆಲಸಗಳಿತ್ತು ಅದನ್ನೆಲ್ಲ ಮಾಡಬೇಕಾಗ್ತಿತ್ತು. ಬೇಕಾದಷ್ಟು ದನ ಕರುಗಳು ಇರ್ತಿದ್ವು, ಅದನ್ನೆಲ್ಲ ತಗೊಂಡು ಹೋಗಿ ಕಾಡಿಗೆ ಹೋಗಿ ಮೇಯಿಸಬೇಕಾಗ್ತಿತ್ತು. ಅಡಿಗೆಗಾಗಿ ಏನು ಇಂಧನ ಬೇಕು ಆ ಕಟ್ಟಿಗೆಗಳನ್ನೆಲ್ಲ ಒಡೆದು ಸಿದ್ಧಪಡಿಸಬೇಕಾಗ್ತಿತ್ತು. ಗುರುವಾಗಲಿ ಗುರುಪತ್ನಿ ಆಗಲಿ ಏನು ಹೇಳ್ತಾರೆ ಅದನ್ನು ನೀವು ಅನುಸರಿಸಬೇಕಿತ್ತು. ಈ ಥರ ಒಂದು ವರ್ಷ ಏನಾದರೂ ಇದ್ದರೆ ಆವಾಗ ಆ ಗುರುವಾದವನು ತೀರ್ಮಾನ ಮಾಡ್ತಿದ್ದ, ಈ ಶಿಷ್ಯನಿಗೆ ವಾಸ್ತವಿಕವಾಗಿ ಅಧ್ಯಯನ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಅದನ್ನು ಇವನಿಗೆ ಹೇಳ್ತೇನೆ ಅಂತ ಅವನು ತೀರ್ಮಾನ ಮಾಡ್ತಿದ್ದ. ಅವನು ಕೇಳ್ತೀನಿ ಅಂತ ಬಂದ ಕೂಡಲೇ ಇವನು ಉಪದೇಶ ಮಾಡುವುದಾದ್ರೆ ಕೆಲವು ಬಾರಿ ಇವನು ಉಪದೇಶವೇ ವ್ಯರ್ಥ ಆಗಿ ಹೋಗಿಬಿಡ್ತದೆ. ಮತ್ತೆ ಉಪದೇಶವನ್ನು ಪಡ್ಕೊಂಡು ಕೂಡ ಅವನು ಆ ಜ್ಞಾನವನ್ನೆಲ್ಲ ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಇಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಕೇಳಿದ ಮೇಲೆ ಅವನಿಗೆ ಹೇಳಬೇಕಾದದ್ದು ಗುರುವಿನ ಕರ್ತವ್ಯವೇ. ಅವನು ಯಾವತ್ತೂ ಕೂಡ ಅದನ್ನು ತಪ್ಪಿಸುವಂತಿಲ್ಲ. ಈಗ ನಾವು ನೋಡ್ತಿರುವ ಶ್ಲೋಕ ಮತ್ತೆ ಇನ್ನು ಮುಂದೆ ನೋಡಬೇಕಾಗಿರುವ ಕೆಲವು ಶ್ಲೋಕ, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ನನಗೊಂದು ಶರಣರ ಮಾತು ನೆನಪಿಗೆ ಬರ್ತದೆ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಇಲ್ಲಿ ಮುಂದೆ ಈ 34ನೇ ಶ್ಲೋಕ, ಇವತ್ತು ನಾವು ಹೊಸದಾಗಿ ನೋಡಬೇಕಾದ ಶ್ಲೋಕ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಹಿಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಈ ಮಾತು ಬಹಳ ಉಪಯುಕ್ತ ಆಗ್ತದೆ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷವು ವ್ಯವಸ್ಥಿತವು ತಯೋರ್ನ ವಶಮಾಗಚ್ಚೇತ್ ತೌಹ್ಯಸ್ಯ ಪರಿಪಂಥಿನವು. 5 ಕರ್ಮೇಂದ್ರಿಯ ಇದೆ ನಮಗೆ, 5 ಜ್ಞಾನೇಂದ್ರಿಯ ಇವೆ, ಒಂದು ಮನಸ್ಸಿದೆ. ಇವು 5 ಕೂಡ ತಮ್ಮ ತಮ್ಮ ವಿಷಯದ ಕಡೆಗೆ ಏನು ಪ್ರವೃತ್ತಿ ಮಾಡ್ತಾವಲ್ಲ, ಕಣ್ಣು ರೂಪದ ಕಡೆಗೆ, ಮತ್ತು ಕಿವಿ ಶಬ್ದದ ಕಡೆಗೆ, ಮೂಗು ಗಂಧದ ಕಡೆಗೆ,
ನಾಲಿಗೆ ರಸದ ಕಡೆಗೆ ಹೀಗೆಲ್ಲ ಪ್ರವೃತ್ತಿ ಮಾಡ್ತಾವಲ್ಲ. ನಾವು ದಿನನಿತ್ಯ ಈ ಜಗತ್ತಲ್ಲಿ ಹುಟ್ಟಿ ಬಂದ ಮೇಲೆ ಸಾಯುವವರೆಗೂ, ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳಿಂದ ಕೆಲಸ ಮಾಡ್ತಿರ್ತೀವಿ. ಇಷ್ಟನ್ನು ಬಿಟ್ಟು ಬೇರೆ ಏನಿಲ್ಲ. ಎಲ್ಲಾದ್ರೂ ಹೋಗುವುದು, ಮತ್ತೇನಾದ್ರೂ ತಗೊಳ್ಳುವುದು, ಮುಟ್ಟುವುದು, ಇವೆಲ್ಲ ಕರ್ಮೇಂದ್ರಿಯದ ಕೆಲಸ. 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಇಲ್ಲದೆ ಜೀವನವೇ ಇಲ್ಲ. ಅಂತೂ ಒಂದು ಇಂದ್ರಿಯ ತನ್ನ ವಿಷಯದ ಕಡೆಗೆ, ಉದಾಹರಣೆಗೆ ಕಣ್ಣು ರೂಪದ ಕಡೆಗೆ, ಕಿವಿ ಶಬ್ದದ ಕಡೆಗೆ ಪ್ರವೃತ್ತಿ ಮಾಡಿತು ಅಂದ್ರೆ ನಮ್ಮಂಥವ್ರ ಜೀವನದಲ್ಲಿ, ಸಾಮಾನ್ಯರಾದಂಥವ್ರ ಜೀವನದಲ್ಲಿ ರಾಗ ದ್ವೇಷ ಇವೆರಡೂ ಅಲ್ಲಿ ಪ್ರಾರಂಭ ಕಾಣ್ತವೆ ಮೊದಲು. ಇದು ಕೇವಲ ಕಣ್ಣಿಗೆ ಮಾತ್ರ ಅಲ್ಲ, ಕಿವಿಗೆ, ಮೂಗಿಗೆ, ನಾಲಿಗೆಗೆ ಎಲ್ಲದಕ್ಕೂ ಸಂಬಂಧಪಟ್ಟದ್ದೇ. ನಾನೇನನ್ನೋ ತಗೊಳ್ಬೇಕು ಅಂತ ಹೋದೆ, ಅದಕ್ಕೆ ಯಾರೋ ವಿರೋಧಿಗಳಾದ್ರು. ಮೊದಲು ರಾಗ, ಅಪೇಕ್ಷೆ. ರಾಗ ಅಂದ್ರೆ ಅಪೇಕ್ಷೆ. ಅದು ಹುಟ್ಟಿತು. ಅದು ಹುಟ್ಟಿದ್ರಿಂದ ಏನನ್ನೋ ಪಡ್ಕೋಬೇಕು ಅಂತ ಹೋದೆ. ಅದು ಸಿಗದೇ ಇದ್ದಾಗ ದ್ವೇಷ. ಯಾರೋ ಒಬ್ರು ನಮಗೆ ತೊಂದರೆ ಕೊಟ್ಟರು, ಆದ್ರಿಂದ ಸಿಗಲಿಲ್ಲ ಅದು. ಅಥವಾ ಸಿಕ್ಕಿದ್ದನ್ನ ಯಾರೋ ಕಿತ್ಕೊಂಡ್ರು, ಆದ್ರಿಂದ ಅವ್ರ ಬಗ್ಗೆ ದ್ವೇಷ. ಹೀಗೆ ರಾಗ ದ್ವೇಷ ಅಂತನ್ನುವುದು ಪ್ರತಿಯೊಂದು ಇಂದ್ರಿಯಕ್ಕೂ ಆ ಇಂದ್ರಿಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಮೇಲಿನ ಮೇಲೆ ಕೆಲಸ ಮಾಡ್ತಾನೆ ಇರ್ತವೆ. ತಯೋರ್ನ ವಶಮಾಗಚ್ಚೇತ್. ಆ ರಾಗ ದ್ವೇಷಗಳಿಗೆ ಯಾವತ್ತೂ ಕೂಡ ಬಲಿ ಬೀಳಬಾರದು ಮನುಷ್ಯ. ತೌಹ್ಯಸ್ಯ ಪರಿಪಂಥಿನವು. 2 ಪ್ರಧಾನ ಶತ್ರುಗಳವು ಮನುಷ್ಯನಿಗೆ. ಹೊರಗಿನ ಶತ್ರುಗಳು ಬೇಕಾದಷ್ಟು ಜನ ಇದ್ದಾರೆ. ಗಡಿ ಆಚೆ, ಗಡಿಯ ಒಳಗೆ ಅನೇಕ ಜನ ಶತ್ರುಗಳು ಇದ್ದೇ ಇರ್ತಾರೆ. ಹಿತಶತ್ರುಗಳು ಇರ್ತಿರ್ತಾರೆ. ಇವರೆಲ್ಲ ಏನಿದ್ರು ಹೊರಗಿನ ಶತ್ರುಗಳೇ. ಯಾವತ್ತೂ ಒಳಗಿನ ಶತ್ರುಗಳು ಬಹಳ ನಮಗೆ ಘಾತಕರು. ಗಡಿ ಆಚೆ ಇರುವ ಶತ್ರುಗಳಿಗಿಂತ ಗಡಿಯ ಒಳಗಿದ್ದು ನಮ್ಮ ಸತ್ವವನ್ನು, ದೇಶ ಸಂಸ್ಕೃತಿಯ ಸತ್ವವನ್ನೇನು ಹಾಳು ಮಾಡ್ತಾರೆ, ಅವರು ಹೆಚ್ಚಿನ ಶತ್ರುಗಳು. ಅವರಿಗಿಂತ ಒಳಗಿರುವ ಶತ್ರುಗಳು ಇನ್ನೂ ಹೆಚ್ಚಿನ ಶತ್ರುಗಳು. ಹೊರಗಿನ ಶತ್ರುಗಳನ್ನ, ಗಡಿ ಆಚಿನ ಶತ್ರುಗಳನ್ನ, ಗಡಿಯ ಒಳಗಿನ ಶತ್ರುಗಳನ್ನ ಯಾವುದಾದ್ರೂ ವಿಧಾನದಿಂದ ಮುಗಿಸಿಬಿಡ್ಬೋದು. ಅಥವಾ ಮುಗಿಸದೆ ಹೋದ್ರೂ ಅವರು ತಲೆ ಎತ್ತದಂತೆ ಮೆಟ್ಟಿ ನಿಲ್ಬಹುದು. ಆದರೆ ನಮ್ಮ ಒಳಗಿನ ಶತ್ರುಗಳನ್ನ, ಕಾಮ ಕ್ರೋಧ ಮೊದಲಾದ ಶತ್ರುಗಳನ್ನ ಈ ತರ ಗೆಲ್ಲುವುದೇ ಸಾಧ್ಯ ಇಲ್ಲ. ಒಬ್ಬ ವೀರ ಕುದುರೆ ಮೇಲೇರಿ ತಲೆಗೊಂದು ಶಿರಸ್ತ್ರಾಣ, ಮೈಗೊಂದು ಕವಚ ಇದನ್ನೆಲ್ಲ ತೊಟ್ಟು ಎಲ್ಲೋ ಹೊರಟಿದ್ದಂತೆ. ಅಲ್ಲೊಬ್ಬ ಸಾಧು ಅವನಿಗೆ ಭೇಟಿಯಾದ. ಸಾಧುವಿಗೆ ನಮಸ್ಕಾರ ಮಾಡಬೇಕು ಅಂತ ಹೋದ. ಆ ಸಾಧು ಆದವನು ಎಲ್ಲ ತನ್ನ ಹತ್ರ ಬಂದವರೆಲ್ರಿಗೂ ಆ ಥರ ಏನು ಕೇಳ್ತಿರ್ಲಿಲ್ಲ ಅಂತ ಇವನು ಒಂದನ್ನು ಕೇಳಿದೆ. ಇವನಿಗೆ ಕಾಲ ಪಕ್ವಾಗಿತ್ತೇನೋ ಕೇಳಿದೆ. ಏನು ಕವಚ, ತಲೆ ಮೇಲೆ ಹೆಲ್ಮೆಟ್, ಶಿರಸ್ತ್ರಾಣ ಇದೆಲ್ಲ ಏನಂತ. ಶತ್ರುಗಳ ದಾಳಿ ಏನಾದರೂ ಆದರೆ ತಪ್ಪಿಸ್ಕೊಳ್ಳಿಕ್ಕಾಗಿ ಇದೆಲ್ಲ ಯೋಧರಿಗೆ ಅವಶ್ಯಕ ಅಂತ ಹೇಳಿದೆ. ಹೊರಗಿನ ಶತ್ರುಗಳಿಗೆ ಇದಾಯಿತು, ಒಳಗಿನ ಶತ್ರುಗಳಿಗೆ ಯಾವ ಕವಚ? ಒಳಗಿನ ಶತ್ರುಗಳು ಒಳಗಣ್ಣನ್ನ, ಬುದ್ಧಿಯನ್ನೇ ಹಾಳು ಮಾಡ್ತಾರಲ್ಲ, ಅವರಿಗೆ ಯಾವ ಕವಚ ಅಂತ ಕೇಳಿದಂತ ಅವನು. ಆವಾಗ ಅವನು ಪರಿವರ್ತನೆ ಹೊಂದಿ ಸಾಧುವಿನ ಶಿಷ್ಯನಾದ ಅಂತ ಕೇಳಿ ಬರ್ತದೆ. ಎಲ್ಲಾ ಸಾಧುಗಳು ತಮ್ಮ ಹತ್ರ ಬಂದವ್ರನ್ನೆಲ್ಲ ಆ ಥರ ಕೇಳ್ತಾರೆ ಅಂತಿಲ್ಲ, ಕೇಳಿದವರೆಲ್ಲ ಆ ಥರ ಪರಿವರ್ತನೆ ಹೊಂದುತ್ತಾರೆ ಅಂತನೂ ಇಲ್ಲ. ಅಂತೂ ಮನುಷ್ಯನಿಗೆ ಕಾಮ ಮತ್ತು ಕ್ರೋಧ, ದ್ವೇಷ, ರಾಗ ದ್ವೇಷ ಇವೆರಡು ಪ್ರಧಾನವಾದಂತಹ ಶತ್ರುಗಳು. ಅವುಗಳಿಗೆ ಬಲಿ ಬೀಳಬಾರ್ದು. ಅದಕ್ಕಾಗಿ ನನಗೆ ಆ ಮಾತು ನೆನಪಿಗೆ ಬಂದದ್ದು. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಶರೀರದಲ್ಲಿ ಏನು ದೋಷ ಇದೆ ಅಂತ ನೋಡಿ. ಸ್ನಾನ ಇತ್ಯಾದಿಗಳನ್ನು ಮಾಡುವ ಮೂಲಕ, ಸ್ವಚ್ಛವಾದ ವಸ್ತ್ರಗಳನ್ನು ಧರಿಸುವ ಮೂಲಕ ಶರೀರಕ್ಕೆ ಬರುವಂತಹ ರೋಗಗಳನ್ನು, ತೊಂದರೆಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ. ನಿಮ್ಮ ಮನವ ಸಂತೈಸಿಕೊಳ್ಳಿ. ಅದಕ್ಕಿಂತ ಮುಖ್ಯವಾಗಿ ಮನವನ್ನ, ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಹೇಳ್ಕೋಬೇಕು. ಇನ್ನೂ ಗುರುಗಳಾದವರು ಹೇಳ್ತಾರೆ, ಶಾಸ್ತ್ರದಲ್ಲಿದ್ದನ್ನೆಲ್ಲ ನಾವು ಕೇಳ್ತೀವಿ, ಅದರಿಂದ ನಮಗೆ ಜ್ಞಾನ ಬರ್ತದೆ ಅನ್ನೋದೆಲ್ಲ ಸರಿ. ಆದರೂ ನಮ್ಮ ಮನಸ್ಸಿಗೆ ಸಂತೈಸಿಕೊಳ್ಬೇಕಾದವರು ನಾವೇ. ನಮಗೆ ನಾವೇ ಬುದ್ಧಿ ಹೇಳ್ಕೊಳ್ಬೇಕು. ಯಾಕೆ ರಾಗವನ್ನು ನಾನು ಗೆಲ್ಲಬೇಕು, ದ್ವೇಷವನ್ನು ಯಾಕೆ ಗೆಲ್ಲಬೇಕು ಅಂತ ನನ್ನ ಮನಸ್ಸಿಗೆ ಈ ಸಮಾಧಾನ ಹೇಳ್ಕೊಳ್ಬೇಕಾದ ಕೆಲಸ, ಸಂತೈಸಿಕೊಳ್ಳಬೇಕಾದ ಕೆಲಸ ನಮ್ಮದೇ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಗ್ರಹ ಕಿಂ ಕರಿಷ್ಯತಿ. ಇನ್ನೊಬ್ರಿಗೆ ಯಾರಿಗೋ ಉಪದೇಶ ಮಾಡ್ತೀನಿ ಅಂತ ಹೊರಡ್ತಿರಲ್ಲ, ಆ ಎಲ್ಲರಿಗೂ ಯಾರಿಗೂ ಉಪದೇಶ ಮಾಡಬೇಕೋ ಅಂಥವ್ರಿಗೆ ಉಪದೇಶ ಮಾಡಿ. ಎಲ್ಲರಿಗೂ ಉಪದೇಶ ಮಾಡಿದ್ರಿಂದ ಏನು ಲಾಭವೂ ಇಲ್ಲ. ನಿಮ್ಮನ್ನು ನೀವು ತಿದ್ದುಕೊಳ್ಳಿ ಅಂತ ಹಿಂದಿನ ಶ್ಲೋಕ ಹೇಳಿದ್ದು ಅದೇ, ಈ ಶ್ಲೋಕ ಹೇಳುವುದು ಕೂಡ ಅದೇ. ಮನಸ್ಸನ್ನು ಸಂತೈಸಿಕೊಳ್ಳಿ. ಅದಕ್ಕೆ ರಾಗ ದ್ವೇಷ ಇತ್ಯಾದಿಗಳು ಬರದಂತೆ ಮನಸ್ಸಿಗೆ ಸಮಾಧಾನ ಹೇಳ್ಕೊಳ್ಳಿ.
ಆಧ್ಯಾತ್ಮಿಕವಾಗಿ ನಮ್ಮ ಮನಸ್ಸು, ನಮ್ಮ ವ್ಯಕ್ತಿತ್ವ ಅಂತ ಅನ್ನೋದು ಮೇಲ್ದರ್ಜೆಗೆ ಹೋಗುವಂತಾಗಲಿ ನಿತ್ಯ ಆ ಥರ ಪ್ರಯತ್ನ ಪಡ್ತಾ ಇರಿ. ಯಾಕೆಂದ್ರೆ ಪ್ರತಿನಿತ್ಯ ನಾವು ಕೆಲಸ ಮಾಡುವುದೆಲ್ಲ ಈ ಇಂದ್ರಿಯಗಳ ಮೂಲಕನೇ. ರಾಗ ಇರೋದ್ರಿಂದ ಕೆಲಸ ಮಾಡ್ತೀವಿ, ಅಪೇಕ್ಷೆ ಇರೋದ್ರಿಂದ ಕೆಲಸ ಮಾಡ್ತೀವಿ. ಅದಕ್ಕೇನಾದರೂ ತೊಂದರೆ ಬಂದ್ರೆ ನಮಗೆ ದ್ವೇಷ. ಅದರಿಂದ ದಿನನಿತ್ಯ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಪ್ರತಿ ಕ್ಷಣ ಇದಿಲ್ಲದೆ ಕೆಲಸ ಇಲ್ಲ. ಒಂದ್ ಕಡೆ ಬೇರೆ ಕಡೆ ಶ್ಲೋಕ ಕೇಳಿ ಬರ್ತದೆ, ಸಂಸ್ಕಾರೋ ಬಲವಾನೇವ ಬ್ರಹ್ಮಾದ್ಯಾಪಿ ತದ್ವಶಾಹ ತಥಾಪಿ ಸೋನ್ಯಥಾ ಕರ್ತುಂ ಶಕ್ಯತೆ ಅತಿ ಪ್ರಯತ್ನತಃ. ಭಗವದ್ಗೀತೆದಲ್ಲ, ನಮ್ಮಲ್ಲಿ ಒಳಗಿರುವಂಥ ಸಂಸ್ಕಾರ, ಅನೇಕ ಹಿಂದಿನ ಜನ್ಮಗಳಿಂದ ಬಂದಿರುವಂಥ ಸಂಸ್ಕಾರ ಈಗ ತಂದೆ ತಾಯಂದಿರಿಂದ, ಪರಿಸರದಿಂದ, ಜೀನ್ಸ್ಗಳ ಮೂಲಕ ಬಂದಿರುವಂಥ ಸಂಸ್ಕಾರ ಏನಿದೆ ಬಹಳ ಪ್ರಬಲ. ಅದು ಎಲ್ಲರನ್ನೂ ಕೂಡ ಅದು ತಾನು ಹಿಡಿತದಲ್ಲಿ ಇಟ್ಕೊಂಡಿರ್ತದೆ. ಎಂಥ ದೊಡ್ಡವನೇ ಆದರೂ ಕೂಡ ಆ ಸಂಸ್ಕಾರಕ್ಕೆ ಬಲಿಯಾಗ್ತಾನೆ. ಅದಕ್ಕೆ ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅಂತ ಹೇಳೋದು. ಅದಕ್ಕಾಗಿ ದೇಹವನ್ನು ಸುಡಬಹುದು, ಅದ್ರ ಒಳಗಿರೋ ಸಂಸ್ಕಾರವನ್ನು ಸುಡ್ಲಿಕ್ಕೆ ಬರೋದಿಲ್ಲ. ಉಳಿದ ಎಲ್ಲ ನಮ್ಮ ಖಾತೆ, ನಮ್ಮ ದುಡ್ಡು, ನಮ್ಮ ಸಂಪತ್ತು ಎಲ್ಲ ಈ ದೇಹ ಹೋದಾಗ ಹೊರಟೋಗ್ತವೆ. ಸಾಯುವಾಗ ಒಂದು 50 ಕೋಟಿ ರೂಪಾಯಿ ಸಂಪಾದನೆ ಮಾಡಿ ನಮ್ಮ ಖಾತೆಯಲ್ಲಿ ಇಟ್ಕೊಂಡಿದ್ವಿ. ಮುಂದಿನ ಜನ್ಮಕ್ಕೆ ಹೋದೆವು. ಹೋದ ಜನ್ಮದಲ್ಲಿ ಒಂದಿಷ್ಟು ದುಡ್ಡು ನಮ್ಮ ಪಾಲಿಗಿತ್ತು, ಅದನ್ನು ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಅವ್ರೇನು ಕೊಡೋದಿಲ್ಲ. ಉಳಿದೆಲ್ಲ ಹೊರಟೋಗ್ತವೆ. ಆದರೆ ನಮ್ಮದೇ ಆದಂತಹ ಸಂಸ್ಕಾರ, ನಾವು ಮಾಡಿದ ಧರ್ಮ ಅಧರ್ಮ ಅವು ಯಾವತ್ತೂ ಕೂಡ ನಮ್ಮ ಜೊತೆಗೆ ಇದ್ದೇ ಇರ್ತವೆ. ಅದನ್ನ, ಆ ಸಂಸ್ಕಾರವನ್ನ ಬದಲಾಯಿಸುವುದು ಬಹಳ ಕಷ್ಟ. ಆದರೆ ಅಸಾಧ್ಯ ಅಂತ ಏನಲ್ಲ. ನಿರಂತರವಾದ ಶಾಸ್ತ್ರದ ಶ್ರವಣದಿಂದ, ಆತ್ಮವಿಮರ್ಶೆಯಿಂದ, ನಮ್ಮ ಮನವನ್ನು ಸಂತೈಸಿಕೊಳ್ಳೋದ್ರ ಮೂಲಕ, ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ಮತ್ತೆ ಆಲೋಚನೆ ಮಾಡುವ ಮೂಲಕ ಈ ಸಂಸ್ಕಾರವನ್ನು ಕೂಡ ಮನುಷ್ಯ ತಿದ್ದುಕೊಳ್ಳಬಹುದು ಅಂತ ಶಾಸ್ತ್ರ ಹೇಳ್ತದೆ. ಮುಂದೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಮನುಷ್ಯ ತನ್ನ ಕರ್ತವ್ಯ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಯಾವ ಕರ್ತವ್ಯವನ್ನು ಮಾಡಬೇಕು, ಯಾವ ಕರ್ತವ್ಯವನ್ನು ಮಾಡಬಾರದು ಅನ್ನೋದ್ರ ಬಗ್ಗೆ ಎಲ್ಲ ಅವನಿಗೆ ಸಂಶಯಗಳು ಬರಬಹುದು. ಅದಕ್ಕೆ ಹೀಗೆ ಹೇಳ್ತಾರೆ, ಸ್ವಧರ್ಮೋ ವಿಗುಣ. ನಮ್ಮ ಪಾಲಿಗೆ ಏನು ಈ ಕರ್ತವ್ಯ ಬಂದಿದೆ ಆ ಕರ್ತವ್ಯವನ್ನ ಮನುಷ್ಯ ಮಾಡಬೇಕು. ಪರಧರ್ಮ, ಇನ್ಯಾರೋ ಮತ್ತೊಂದೇನೋ ಕೆಲಸ ಮಾಡ್ತಿರ್ತಾರೆ, ಆ ಕೆಲಸವನ್ನ ನಾವು ಮಾಡಬೇಕಾದ ಅಗತ್ಯ ಇಲ್ಲ, ಮತ್ತೆ ಮಾಡ್ಲಿಕ್ಕೆ ಸಾಧ್ಯನೂ ಕೂಡ ಆಗೋದಿಲ್ಲ. ಹುಲಿಯನ್ನು ನೋಡಿ ನರಿ ತನ್ನ ಮೈಗೆ ಬರೆ ಹಾಕೋಬೇಕಾಗಿಲ್ಲ. ಪ್ರತಿಯೊಂದು ವ್ಯಕ್ತಿಯೂ ಕೂಡ, ಪ್ರತಿಯೊಂದು ಪ್ರಾಣಿಯೂ ಕೂಡ ತಾನೇನು ಮಾಡಬೇಕೋ ಅದನ್ನು ಮಾಡಬೇಕು. ಸ್ವಧರ್ಮೋ ವಿಗುಣ. ನಮ್ಮ ಕರ್ತವ್ಯ ನಾವು ಮಾಡ್ಲಿಕ್ಕೆ ಹೊರಟಾಗ ಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ತದ? ಮನುಷ್ಯರು ಯಾವ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ನಮ್ಮ ಕೆಲಸಗಳು ಅಪರಿಪೂರ್ಣನೇ. ಅಷ್ಟಾದ್ರೂ ಕೂಡ ಈ ಕೆಲಸವನ್ನು ಬಿಡುವಂತಿಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾನೆ ಹೋಗಬೇಕು. ಇನ್ನೊಬ್ಬರ ಧರ್ಮವನ್ನು, ಇನ್ನೊಬ್ರು ಯಾರೋ ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡ್ಲಿಕ್ಕೆ ಹೊರಟಾಗ ನಮಗೊಂದು ವೇಳೆ ಅದನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಬಂದರೂ ಬರಬಹುದು. ಆದರೆ ಚೆನ್ನಾಗಿ ಮಾಡ್ತೇನೆ, ಆ ಧರ್ಮ ನನಗೆ ಚೆನ್ನಾಗಿ ಕಂಡಿದೆ, ಆ ಕರ್ತವ್ಯ ನನಗೆ ಉತ್ತಮವಾಗಿ ಕಂಡಿದೆ ಇದಕ್ಕಿಂತ ಅಂತ ಅದನ್ನ ಮಾಡ್ಲಿಕ್ಕೆ ಹೋಗೋದಕ್ಕಿಂತ ನನ್ನ ಕೆಲಸವನ್ನು ನನಗೆ ಸರಿಯಾಗಿ ಮಾಡ್ಲಿಕ್ಕೆ ಬರದೇ ಹೋದ್ರು ಸರಿಯಾಗಿ ಮಾಡುವ ಒಂದು ಅಪೇಕ್ಷೆ, ಇದನ್ನು ಇವತ್ತೆಲ್ಲ ನಾಳೆ ಸರಿಯಾಗಿ ಮಾಡಿ ಏನು, ನನಗೆ ಎಷ್ಟು ಸಾಧ್ಯವೋ ಅಷ್ಟು ಸರಿಯಾಗಿ ಇದನ್ನು ಮಾಡ್ತೇನೆ, ಇದರ ಗುರಿಯನ್ನು ತಲುಪ್ತೇನೆ ಅಂತ ಅದನ್ನ ಮಾಡುವುದು ಒಳ್ಳೆಯದು. ಸ್ವಧರ್ಮೇ ನಿಧನಂ ಶ್ರೇಯ. ತನ್ನದೇ ಆದ ಧರ್ಮವನ್ನು ಮನುಷ್ಯ ಮಾಡ್ತಾ ಅಲ್ಲಿ ಸಾವು ಬಂದರೂ ಕೂಡ ತೊಂದರೆ ಇಲ್ಲ. ಮನುಷ್ಯ ಒಂದಲ್ಲ ಒಂದು ದಿವಸ ಸಾಯಬೇಕು. ತನ್ನ ಕರ್ತವ್ಯವನ್ನು ಮಾಡುವವನು ಸಾಯಬೇಕು, ಕರ್ತವ್ಯಕ್ಕೆ ವಿಮುಖನಾಗಿ ಬದುಕುವವನು ಸಾಯಲೇಬೇಕು. ಇನ್ನೊಂದು ಏನೋ ಸಂತೋಷ ಕಂಡಿತು, ಮತ್ತೊಂದು ಯಾವುದೋ ಕರ್ತವ್ಯದ ಬಗ್ಗೆ, ಇನ್ನೊಂದು ಯಾವುದೋ ಕೆಲಸದ ಬಗ್ಗೆ ಆಕರ್ಷಣೆ ಕಂಡಿತು ಅಂತ ಇನ್ನೊಂದನ್ನು ಮಾಡುವವನು ಸಾಯಬೇಕು. ಧರ್ಮ ಮಾಡುವವನು ಸಾಯಬೇಕು, ಅಧರ್ಮ ಮಾಡುವವನು ಸಾಯಬೇಕು. ಆದರೆ ತನ್ನ ಧರ್ಮವನ್ನು ಮಾಡ್ತಾ, ತನ್ನ ಪಾಲಿನ ಕರ್ತವ್ಯವನ್ನು ಮಾಡ್ತಾ ಅಲ್ಲಿ ಸಾಯುವುದು ಶ್ರೇಷ್ಠನೇ. ಪರಧರ್ಮೋ ಭಯಾವಹ. ಆದ್ರಿಂದ ಇನ್ನೊಬ್ಬರ ಧರ್ಮವನ್ನು ಆಚರಣೆ ಮಾಡ್ತೀನಿ ಅಂತ ಹೊರಟ್ರೆ ಅದು ಆಪತ್ತಿಗೆ ಕಾರಣ. ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ, ಕರ್ತವ್ಯದಲ್ಲಿ ಅಪರಿಪೂರ್ಣತೆ ಇದೆ, ಆದ್ದರಿಂದ ಪೂರ್ಣವಾದ ಯಶಸ್ಸು ಸಿಗಲಿಲ್ಲ ಅಂತ ಆದರೂ ಕೂಡ ನಿಧನಂ, ನಾವು ಸತ್ತರು ಅಥವಾ
ಎಲ್ಲರೂ ಸತ್ತೇ ಸಾಯ್ತಾರೆ ಅಂತಿಲ್ಲ. ನಮ್ಮ ಧರ್ಮ ಆಚರಣೆ ಮಾಡುವಾಗ ನಮಗೆ ಸಾಯದೆ ಹೋದ್ರೂ ಕೂಡ ಪೂರ್ಣವಾದ ರೀತಿಯಲ್ಲಿ ಬದುಕಲಿಕ್ಕಾಗಲಿಲ್ಲ, ಸಾರ್ಥಕವಾದ ರೀತಿಯಲ್ಲಿ ನಾವು ಅಂದುಕೊಂಡಂತೆ ಬದುಕಲಿಕ್ಕಾಗಲಿಲ್ಲ, ನಾವು ಅಂದುಕೊಂಡಂತೆ ಫಲಪ್ರಾಪ್ತಿ ಆಗಲಿಲ್ಲ, ನಾವು ಅಂದುಕೊಂಡಂತೆ ಅದು ಫಲಿತಾಂಶ ಬರಲಿಲ್ಲ ನಮ್ಮ ಕರ್ತವ್ಯದ್ದು. ಅಷ್ಟಾದರೂ ಕೂಡ ಅದ್ರ ಬಗ್ಗೆ ಏನು ಮನುಷ್ಯ ಚಿಂತಿತನಾಗಬೇಕಾಗಿಲ್ಲ. ಅದರಲ್ಲಿ ನಿಧನ, ಅದರಲ್ಲಿ ಸಾವೇ ಆದ್ರೂ, ಎಷ್ಟೇ ಕಷ್ಟ ಆದ್ರೂ ಆ ಕರ್ತವ್ಯವನ್ನು ಬಿಡುವಂತಿಲ್ಲ. ಇವೆಲ್ಲ ಈ ಮಾತುಗಳು ಯುದ್ಧದಲ್ಲಿ ಇದ್ದವನಿಗೂ, ಸಮಾಜದಲ್ಲಿದ್ದವನಿಗೂ, ಇಲ್ಲಿ ಒಳಗಿದ್ದವನಿಗೂ, ಒಳಗಿನ ಶತ್ರುಗಳಿಗೂ, ಹೊರಗಿನ ಶತ್ರುಗಳಿಗೂ, ಗಡಿಯಾಚಿನ ಶತ್ರುಗಳಿಗೂ ಎಲ್ಲರಿಗೂ ಸಂಬಂಧಪಡೋದೇ ಇದು. ಸ್ವಧರ್ಮವನ್ನು ಆಚರಣೆ ಮಾಡ್ತಾ ಅಲ್ಲಿ ಸಾಯುವುದು ಬಹಳ ಶ್ರೇಷ್ಠ. ಇದಕ್ಕಾಗಿ ಮರಣವೇ ಮಹಾನವಮಿ ಅಂತ ಹೇಳಿದ್ದು. ಮಹಾನವಮಿ ಅಂದ್ರೆ ಒಂದು ಹಬ್ಬ. ಮರಣವನ್ನೇ ಮಹಾನವಮಿ ಅಂತ ಯಾಕೆ ಹೇಳ್ತಾರೆ? ಮರಣ ಅಂದ್ರೆ ಮನೆಯಲ್ಲಿದ್ದು ರೋಗ ಬಂದು ಸಾಯೋದು, ಎಲ್ಲರೂ ಸಾಯ್ತಾರೆ. ನಿತ್ಯ ವ್ಯಾಯಾಮ, ಯೋಗಾಸನ ಇತ್ಯಾದಿಗಳನ್ನು ಮಾಡಿಕೊಂಡು ಆರೋಗ್ಯವಂತರಾಗಿ ಬದುಕಲಿಕ್ಕೆ ಪ್ರಯತ್ನ ಪಟ್ಟವರು ಒಂದಲ್ಲ ಒಂದು ದಿವಸ ಸಾಯಬೇಕು. ರೋಗ ಬಂದವರು ಒಂದಲ್ಲ ಒಂದು ದಿವಸ ಸಾಯಬೇಕು. ಮನೆಯಲ್ಲಿ ಕೂತಾಗಲೂ ಸಾಯಬಹುದು, ಹೊರಗಿದ್ದವರು ಸಾಯ್ತಾರೆ, ಎಲ್ಲರಂತೂ ಸಾಯಲೇಬೇಕು. ಮನೆಯಲ್ಲಿ ಕೂತವರು ಅಂದ್ರೆ ತಮ್ಮ ಕರ್ತವ್ಯವನ್ನು ಮಾಡದೇ ಇದ್ದವರು ಅಂತ ಅರ್ಥ. ಹೊರಗೆ ಬಂದವರು ಅಂದ್ರೆ ತಮ್ಮ ಕರ್ತವ್ಯವನ್ನು ಮಾಡುವವರು ಅಂತ ಅರ್ಥ. ಇವರೆಲ್ಲರೂ ಸಾಯಬೇಕು. ಅಂತೂ ಕರ್ತವ್ಯವನ್ನು ಮಾಡ್ತಾ ಸಾಯುವುದೇನಿದೆ ಅದೇ ಮಹಾನವಮಿ, ಅದೇ ದೊಡ್ಡ ಹಬ್ಬ. ಇನ್ನೊಬ್ಬರ ಧರ್ಮವನ್ನು ಆಚರಣೆ ಮಾಡುವುದು, ಇನ್ನೊಬ್ಬರ ಆಕರ್ಷಣೆಗೆ, ಮತ್ತೊಂದು ಯಾವುದೋ ಸ್ಥಾನ ಮಾನ ಇತ್ಯಾದಿಗಳಿಗೆ ಆಕರ್ಷಣೆಗೆ ಬಲಿ ಬೀಳುವುದೇನಿದೆ ಅದು ಭಯಾವಹ. ಅದು ಯಾವತ್ತೂ ತನಗೂ ಕ್ಷೇಮಕರ ಅಲ್ಲ, ಇನ್ನೊಬ್ಬರಿಗೂ ಕ್ಷೇಮಕರ ಅಲ್ಲ. ಅಷ್ಟು ಸ್ವಧರ್ಮದ ಬಗ್ಗೆ ಯಾವತ್ತೂ ಮನುಷ್ಯ ಪ್ರಯತ್ನ ಪಡಬೇಕು. ಮುಂದೆ ಒಂದು ಮಹತ್ವದ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೀಯ ಬಲಾದಿವ ನಿಯೋಜಿತಃ. ನಾವೆಲ್ಲರೂ ಕೂಡ ಅನೇಕ ಥರದ ಪಾಪಗಳನ್ನಂತೂ ಮಾಡ್ತೇವೆ. ನಾನಾ ಥರದ ಪಾಪಗಳನ್ನು, ಸ್ತ್ರೀಯರು, ಪುರುಷರು, ಪಂಡಿತರು, ಪಾಮರರು, ಎಲ್ಲಾ ಥರದ ಪಾಪಗಳನ್ನು ನಾವು ಮಾಡೇ ಮಾಡ್ತಿರ್ತೇವೆ. ಈ ಥರದ ಪಾಪಗಳನ್ನು ಮಾಡಲಿಕ್ಕೆ ಏನು ಕಾರಣ? ಇದಕ್ಕೆ ಪ್ರೇರಕರು ಯಾರು ಈ ಪಾಪಕ್ಕೆ? ಅನಿಚ್ಛನ್ನಪಿ, ಕೆಲವು ಬಾರಿ ನಮ್ಮ ಇಚ್ಛೆ ಇದ್ದು ಇದನ್ನು ಮಾಡಬೇಕು ಅಂತ ಹಠ ತೊಟ್ಟು ದುಷ್ಕೃತ್ಯಗಳನ್ನು ಮಾಡ್ತೇವೆ. ಕೆಲವು ಸರಿ ಅಂಥ ಹಠ ಏನಿರೋದಿಲ್ಲ ನಮಗೆ, ಆದರೆ ಏನೋ ಸೆಳೆತ, ಏನೋ ಆಕರ್ಷಣೆಗೊಳಗಾಗಿ ಅಂಥ ಪಾಪಗಳನ್ನು ಮಾಡಿಬಿಡ್ತೇವೆ. ಬಲಾದಿವ ನಿಯೋಜಿತ, ಯಾರೋ ಒಬ್ರು ಕುತ್ತಿಗೆ ಹಿಡಿದು ಎಳ್ಕೊಂಡು ಹೋಗಿ ಆ ಪಾಪಗಳನ್ನು ಮಾಡಿಸಿದಂತೆ ನಾವು ಪಾಪ ಮಾಡಿಬಿಡ್ತೇವೆ. ಇದಕ್ಕೆಲ್ಲ ಕಾರಣ ಏನು? ಇದು ಈ ಪಾಪಗಳು ಅಂತ ಏನು ಬಂತಲ್ಲ, ತೀರಾ ಸಾಧಾರಣವಾದಂತಹ ಸಂಗತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಪಾಪಗಳವರೆಗೂ ಈ ಮಾತು ಎಲ್ಲದಕ್ಕೂ ಅನ್ವಯಿಸ್ತದೆ. ಅದು ಹೇಗೆ? ನಾನು ಈಗಾಗಲೇ ಹಿಂದೆ ಹೇಳಿದೆ, ಬೆಳಗಾಗಿ ಸರಿಯಾದ ನಿಯಮಿತವಾದ ಸಮಯಕ್ಕೆ ಏಳ್ತೇನೆ, ದೇವತಾ ಪ್ರಾರ್ಥನೆ ಇತ್ಯಾದಿ ಸತ್ಕಾರ್ಯಗಳನ್ನು ಮಾಡ್ತೇನೆ ಅನ್ನೋದ್ರಿಂದ ಹಿಡಿದು ಅತಿ ದೊಡ್ಡ ದೊಡ್ಡ ಕೆಲಸಗಳು, ಎಲ್ಲಾ ಕೆಲಸಗಳನ್ನು ಕೂಡ ನಾವು ನಮ್ಮ ಇಚ್ಛೆಗೆ ತಕ್ಕಂತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನಿಗೆ ತನ್ನ ಮೇಲೆ ಅಷ್ಟು ನಿಯಂತ್ರಣ ಇರೋದಿಲ್ಲ. ಯಾವುದ್ಯಾವುದನ್ನು ಅನ್ಕೋತಾನೆ, ಅನ್ಕೊಂಡಿದ್ದೆಲ್ಲ ಕಾರ್ಯರೂಪಕ್ಕೆ ಬರೋದೇ ಇಲ್ಲ. ಕಾರ್ಯರೂಪಕ್ಕೆ ತರಬೇಕು ಅಂತ ಬಹಳ ಪ್ರಬಲವಾದ ಅಪೇಕ್ಷೆ ಇರ್ತದೆ, ಆದರೆ ಅದು ಈಡೇರೋದಿಲ್ಲ. ಇದಕ್ಕೆಲ್ಲ ಏನ್ ಕಾರಣ? ಅನೇಕ ದುಶ್ಚಟಗಳಿಗೆ ದಾಸನಾಗಿರ್ತಾನೆ ಮನುಷ್ಯ. ಆ ದುಶ್ಚಟಗಳಿಗೆ ದಾಸನಾದವನು ಯಾಕೆ ಆ ದುಶ್ಚಟಗಳಿಗೆ ಬಲಿ ಬೀಳ್ತಾನೆ? ಆ ದುಶ್ಚಟದಲ್ಲಿ ಅಂಥ ಆನಂದ ಸಿಗ್ತದಂತ ಏನಿಲ್ಲ, ಅದರಿಂದ ಮಾನಸಿಕ ದೈಹಿಕ ಆರೋಗ್ಯ ಎಲ್ಲ ಹಾಳಾಗ್ತಿರ್ತದೆ, ಕುಟುಂಬದ ಬಂಧ ಭಗ್ನ ಆಗ್ತಿರ್ತದೆ. ಅಷ್ಟಾದ್ರೂ ಕೂಡ ಅಂಥ ದುಷ್ಕೃತ್ಯಗಳನ್ನು ಮಾಡ್ತಾ ಇರ್ತಾನಲ್ಲ, ಪ್ರಬಲವಾದ ಪಾಪಗಳನ್ನು ಮಾಡ್ತಾನೆ, ತೀರಾ ಕ್ಷುದ್ರವಾದ ಸಣ್ಣ ಪುಟ್ಟ ಪಾಪಗಳನ್ನು ಮಾಡ್ತಿರ್ತಾನೆ. ಇದಕ್ಕೆಲ್ಲ ಕಾರಣ ಏನು? ಯಾರು ಇದಕ್ಕೆ ಪ್ರೇರಣೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳ್ತಿದ್ಯಲ್ಲ, ಈ ಬಯಕೆ ಅನ್ನುವುದೇ ಇದಕ್ಕೆಲ್ಲದಕ್ಕೂ ಕಾರಣ. ಆಸೆ, ದುರಾಸೆ ಅಂತನ್ನುವುದೇ ಎಲ್ಲದಕ್ಕೂ ಕಾರಣ. ಆಸೆನೇ ದುಃಖಕ್ಕೆ ಮೂಲ. ಆಸೆ ಹುಟ್ಟೋದೆಲ್ಲಿಂದ?
ಸತ್ವ ರಜಸ್ ತಮಸ್ ಅಂತ 3 ಗುಣ ಇವೆ ಅಲ್ಲ ಈ ಪ್ರಕೃತಿ ಒಳಗೆ. ಅವು ನಮ್ಮ ದೇಹದೊಳಗೂ ಇವೆ, ಮತ್ತೆ ನಮ್ಮ ಮನಸ್ಸನ್ನು ಅವು ನಿಯಂತ್ರಿಸ್ತವೆ. ರಜೋಗುಣದಿಂದ ಈ ಬಯಕೆ, ಆಸೆ ಅಂತ ಹುಟ್ಟುತ್ತದೆ. ಆಸೆ ಇರುವುದು ತಪ್ಪಲ್ಲ, ದುರಾಸೆ ಇರೋದು ತಪ್ಪಷ್ಟೆ. ಈ ಆಸೆಯಿಂದಲೇ ನಾಳೆ ದುಃಖ ಬರೋದು, ಇದು ಸಿಟ್ಟು ಬರೋದು. ಆಸೆ ಈಡೇರದೆ ಹೋದ್ರೆ ಅವಾಗಲೇ ನಮಗೆ ಸಿಟ್ಟು. ಮತ್ತೆ ಮಹಾಶನಃ, ಈ ಆಸೆ ಅಂತ ಅನ್ನೋದು ಏನಿದೆಯಲ್ಲ, ಆಸೆ ಅಥವಾ ಆಸೆ ಅದು ದುರಾಸೆ ಆಗ್ತದೆ ಯಾವಾಗಂದ್ರೆ ಮಹಾಶನಃ, ಎಷ್ಟು ಅದಕ್ಕೆ ಕೊಟ್ಟರು ತೃಪ್ತಿ ಇಲ್ಲ. ಈ ಜ್ಞಾನಿಗಳಾದವರು ಒಂದು ಗಾದೆ ಮಾತು ಹೇಳ್ತಿರ್ತಾರೆ, ಈ ಭೂಮಿ, ಈ ನಿಸರ್ಗ ಪ್ರತಿಯೊಬ್ಬನ ಆಸೆಗಳನ್ನು ಪೂರೈಸ್ತದೆ, ಆದರೆ ಪ್ರತಿಯೊಬ್ಬನ ದುರಾಸೆಯನ್ನು ಪೂರೈಸೋದಿಲ್ಲ ಅಂತ. ಅಷ್ಟು ಪ್ರಬಲವಾದ ದುರಾಸೆ, ಮಹಾಪಾಪ ಇದು. ಆ ದುರಾಸೆ ಬಗ್ಗೆ ಇನ್ನೊಂದೆರಡು ಮಾತು ಹೇಳಬೇಕಾಗಿದೆ, ಹೇಳ್ತೇನೆ. ವಿದ್ಯೇನಮಿಹ ವೈರಿಣಂ, ಈ ಜೀವನದಲ್ಲಿ ಈ ಬಯಕೆ ಅಂತ ಅನ್ನೋದು ದೊಡ್ಡ ವೈರಿ ಅಂತ ನಾವು ತಿಳ್ಕೊಳ್ಬೇಕು. ಹೊರಗಿನ ವೈರಿಗಳ ಆ ಕಡೆ ಇರಲಿ, ನಮ್ಮ ಈ ಬಯಕೆ ಅನ್ನೋದೇ ದೊಡ್ಡ ವೈರಿ. ಈ ಎಲ್ಲರ ಆಸೆಗಳನ್ನು ಪೂರೈಸಿತು ನಿಸರ್ಗ, ದೇವರಾದ್ರೂ ಏನೋ ಸ್ವಲ್ಪ ಸ್ವಲ್ಪ ಕೇಳಿದ್ರೆ ದೇವರು ಕೊಟ್ಟಾನ. ಎಲ್ಲರೂ ಜಗತ್ತಿನಲ್ಲಿರುವುದು ಎಲ್ಲವೂ ನಮಗೆ ಬೇಕು ಅಂತ ಹೇಳಿದ್ರೆ ಆ ಆಸೆ ಈಡೇರುವಂಥದ್ದೇ ಅಲ್ಲ. ಮಹಾಭಾರತದಲ್ಲಿ ಒಂದು ಕಥಾ ಬರ್ತದೆ. ಯಯಾತಿ ಅಂತ ಒಬ್ಬ ರಾಜ ಇದ್ದ, ಪಾಂಡವರ ಮೂಲ ಪುರುಷ. ಅವನಿಗೆ ದೇವಯಾನಿ ಅಂತ ಒಬ್ಬಳು ಹೆಂಡತಿ ಇದ್ಲು. ಆ ದೇವಯಾನಿಗೆ ಜೊತೆಗಾರ್ತಿಯಾಗಿ ಶರ್ಮಿಷ್ಠ ಅಂತ ಒಬ್ಳಿದ್ಲು. ಅವಳನ್ನೇ ನೀವು ಮದುವೆ ಮಾಡ್ಕೊಂಡಿರಲಿಲ್ಲ. ದೇವಯಾನಿ ತಂದೆ ಶುಕ್ರಾಚಾರ್ಯ, ದೇವಯಾನಿ ನಿನ್ಗೆ ಮದುವೆ ಮಾಡಿಕೊಟ್ಟಿದ್ದೇನೆ, ದೇವಯಾನಿ ಇದ್ದಲ್ಲಿ ಆ ಶರ್ಮಿಷ್ಠಾನೂ ಇರ್ತಾಳೆ, ಅದಕ್ಕಾಗಿ ಅವಳು ನಿನ್ನ ಅರಮನೆಗೆ ಬಂದಿರ್ತಾಳೆ, ಅವಳ ಮೇಲೆ ಕಣ್ಣು ಹಾಕಬೇಡ ಅಂತ ಅವ್ರು ಎಚ್ಚರಿಕೆ ಕೊಟ್ಟಿದ್ರು. ಆದರೂ ಒಂದು ದಿವಸ ಆ ಶರ್ಮಿಷ್ಠೆಗೂ ಇವನ ಮೇಲೆ ಬಯಕೆ ಆಯಿತು, ಇವನಿಗೂ ಅವಳ ಮೇಲೆ ಬಯಕೆ ಆಯಿತು. ಅಂತೂ ಅವಳನ್ನು ಇವನು ಸ್ವೀಕಾರ ಮಾಡಿಬಿಟ್ಟ. ಅವರು ಇದನ್ನು ಗೊತ್ತಾಯ್ತು ಅವರಿಗೆ, ಶುಕ್ರಾಚಾರ್ಯರಿಗೆ. ಅವ್ರು ಇವನು ಶಾಪ ಕೊಟ್ಟುಬಿಟ್ರು. ಯೌವನದ ಮದದಿಂದ ಈ ಥರ ಎಲ್ಲ ಮಾಡ್ತಿದ್ದೀಯಲ್ಲ, ನಿನಗೆ ಅಕಾಲದಲ್ಲಿ ವೃದ್ಧಾಪ್ಯ ಬಂದುಬಿಡ್ಲಿ ಅಂತ. ಈ ವಯಸ್ಸು ಸಣ್ಣದು, ಆದರೆ ದೇಹ ಎಲ್ಲ ಮುಪ್ಪಿನ ದೇಹ. ಶಾಪ ಕೊಟ್ಬಿಟ್ರು. ಅವನು ಆ ಶುಕ್ರಾಚಾರ್ಯ ಹತ್ರ ಹೋಗಿ ಮತ್ತೆ ಪ್ರಾರ್ಥನೆ ಮಾಡಿದ. ಇಷ್ಟು ಸಿಟ್ಟಿನಿಂದ ಶಾಪ ಕೊಟ್ಟರೆ ಹೌದು, ಈ ಶಾಪದಿಂದ ನನಗೊಬ್ಬನಿಗೆ ತೊಂದರೆ ಅಲ್ಲ, ನಿಮ್ಮ ಮಗಳಿಗೂ ತೊಂದರೆನೇ ಅಲ್ಲ. ನಿಮ್ಮ ಮಗಳನ್ನೇ ನನಗೆ ಮದುವೆ ಮಾಡಿಕೊಟ್ಟಿದ್ದೀರಿ, ಮತ್ತು ನಾನು ಮುದುಕಾದ್ರೆ ಅವಳೇನು ಸುಖ ಪಡ್ತಾಳೆ? ಶರ್ಮಿಷ್ಠೆ ಸುಖ ಪಡೋದು ಆ ಕಡೆ ಇರಲಿ. ಶರ್ಮಿಷ್ಠೆ ಅಂದರೆ ವೃಷಪರ್ವನ ಮಗಳು. ಶುಕ್ರಾಚಾರ್ಯ ಆ ವೃಷಪರ್ವನ ದೈತ್ಯರಾಜನ ಗುರು. ಆ ಶರ್ಮಿಷ್ಠೆ ದೇವಯಾನಿ ಮೊದಲಿಂದಲೂ ಗೆಳತಿಯರೇ ಆಗಿದ್ರು. ಆದರೆ ಯಾವುದೋ ಕಾರಣದಿಂದ ಅವರಲ್ಲಿ ಸ್ಪರ್ಧೆ ಏರ್ಪಟ್ಟಿತ್ತು. ಆವಾಗ ಆ ಸ್ಪರ್ಧೆಯಲ್ಲಿ ಅವಳು ಸೋತ್ಲು. ಆ ಶರ್ಮಿಷ್ಠ ರಾಕ್ಷಸರಾಜನ ಮಗಳು ಸೋತ್ ಆ ಪಂದ್ಯದ ಷರತ್ತಿನಂತೆ ದೇವಯಾನಿ ಎಲ್ಲಿರ್ತಾಳೋ ಅವಳು ದಾಸಿಯಾಗಿ ಇವಳು ಹೋಗಬೇಕಾಗಿತ್ತು. ಅದರಂತೆ ಬಂದಿದ್ಲು. ಬಂದವಳು ಈ ಯಯಾತಿಯನ್ನ ಸ್ವೀಕಾರ ಮಾಡಿದ್ಲು. ಇವನು ಅವಳನ್ನು ಸ್ವೀಕಾರ ಮಾಡಿಬಿಟ್ಟ. ಅದು ಪರಿಣಾಮಕ್ಕೆ ಶಾಪ ಕೊಟ್ಟಿದ್ರು. ಶಾಪ ಕೊಟ್ಟರೆಲ್ಲ ನನ್ನ ಗತಿ ಏನು, ನಿಮ್ಮ ಮಗಳ ಗತಿ ಏನು ಅಂತ ಇವನು ಅದಕ್ಕೆ ಗೋಳಾಡಿದ ಅವ್ರ ಮುಂದೆ. ಹಾಗೆ ಗೋಳಾಡಿದ್ದಕ್ಕೆ ಹಾಗಾದ್ರೂ ಒಂದು ಪರಿಹಾರ ಹೇಳ್ತಾನೆ. ನಿನ್ನ ಮಕ್ಕಳು 5-6 ಜನ ಮಕ್ಕಳಿದ್ದಾರಲ್ಲ, ಆ ಮಕ್ಕಳನ್ನ ಹೋಗಿ ಕೇಳು, ಅವ್ರು ಯಾರಾದರೂ ನಿನ್ಗೆ ಯೌವನ ಕೊಡಲಿ, ನಿನ್ನ ಮುಪ್ಪು ಅವ್ರಿಗೆ ಕೊಡು. ಅವ್ರು ಹಾಗೆ ಒಪ್ಕೊಂಡ್ರೆ ಆ ಶಾಪಕ್ಕೊಂದು ಪರಿಹಾರ ಅಂತ ಅವರು ಪರಿಹಾರ ಸೂಚಿಸಿದರು. ಇವನು ಎಲ್ಲ ಮಕ್ಕಳನ್ನು ಕೇಳಿದ, ಯಾರೂ ಒಪ್ಪಲಿಲ್ಲ. ದೇವಯಾನಿಯ ಮಕ್ಕಳನ್ನೇ, ಅವನ ಮೊದಲನೇ ಪತ್ನಿ ದೇವಯಾನಿ, ಅವಳ ಮಕ್ಕಳನ್ನೇ ಕೇಳಿದ, ಅವರು ಯಾರು ಒಪ್ಪಲಿಲ್ಲ. ಶರ್ಮಿಷ್ಠೆಯ ಮಗ ಒಬ್ಬ ಇದ್ದ, ಅವನನ್ನು ಕೇಳಿದ, ಅವನು ಒಪ್ಕೊಂಡ. ಆಯ್ತು, ನಿಮ್ಮ ಮುಪ್ಪು ನನಗೆ ಕೊಡಿ, ರಾಜಕಾರ್ಯ ಏನು ಬೇಕಾದ್ರೆ ನಾನು ನೋಡ್ಕೋತೀನಿ, ನೀವು ಸುಖವಾಗಿರಿ ಅಂತ ತಂದೆಗಾಗಿ ತ್ಯಾಗ ಮಾಡಿದ. ಇವನು ಆ ಮಗನ ಯೌವನ ಸ್ವೀಕಾರ ಮಾಡಿ ದೇವಯಾನಿ, ಶರ್ಮಿಷ್ಠೆ ಮತ್ತು ನಾನಾ ಥರದ ಸುಖ ಎಲ್ಲ ಪಟ್ಟ. ಮಹಾಭಾರತದಲ್ಲೆಲ್ಲ ಅದ್ರ ಬಗ್ಗೆ ತುಂಬ ವಿವರವಾದಂತಹ ಕಥಾ ಬರ್ತದೆ. ವಿಶ್ವಾಸಿ ಅಂತ ಒಬ್ಬ ಅಪ್ಸರೆ ಜೊತೆಗೂ ಸುಖಪಟ್ಟನಂತೆ. ನಿಮ್ಮಲ್ಲಿ ಯಾರಿಗಾದರೂ ಪುರುಸೊತ್ತಿದ್ರೆ V.S. ಖಾಂಡೇಕರ್ ಅಂತ ಈ ಮರಾಠಿ ಸಾಹಿತಿ, ಅವರು ಬರೆದದ್ದು ಯಯಾತಿ ಅಂತ ಒಂದು ಪುಸ್ತಕ. ಇನಾಮದಾರ್ ಅಂತ ಒಂದು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಪೂರ್ಣ ಮಹಾಭಾರತಕ್ಕೆ ಅನುಗುಣವಾಗಿದೆ ಅಂತಲ್ಲ, ಆದರೂ ಯಯಾತಿಯ ಲೋಲುಪ ಜೀವನ, ಸುಖದಲ್ಲಿ ಆಸಕ್ತವಾದಂಥ ಜೀವನ ಹೇಗೆ ಕಳೆದ ಅವನು ಅಂತ ಅನ್ನೋದನ್ನ ವರ್ಣನೆ ಮಾಡ್ತದೆ. ಪ್ರಾಸಂಗಿಕವಾಗಿ ಹೇಳಿದೆ. ಮನುಷ್ಯನಿಗೆ ಅದೊಂದು ಮಾದರಿಯಾಗಿರ್ಬೇಕು.
ಇಷ್ಟೆಲ್ಲ ಸುಖ ಪಟ್ಟು ಪಟ್ಟು ಕೊನೆಗೆ ಅವನೊಂದು ಮಾತು ಹೇಳಿದ. ಆ ಮಾತಿಗಾಗಿ ಇದನ್ನೆಲ್ಲ ಹೇಳಿದ. ಅವನು ಅದು ಈ ಕಥಾ ಭಾಗವತದಲ್ಲೂ ಇದೆ, ಮಹಾಭಾರತದಲ್ಲೂ ಇದೆ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತನೇವ ಭೂಯೋ ಭೂಯೋಭಿವರ್ಧತೆ. ಕಾಮ ಇದು ನಂದುವುದೇ ಇಲ್ಲ, ಆರಿ ಹೋಗೋದೇ ಇಲ್ಲ. ಇದು ಉಪಭೋಗೇನ ಶಾಮ್ಯತೆ. ಎಷ್ಟು ಉಪಭೋಗ ಮಾಡಿದ್ರು, ಎಷ್ಟು ಸುಖಪಟ್ಟರು, ಕೊನೆಗೊಂದು ಸಾಕು ಅಂತ ಅನಿಸೋದೇ ಇಲ್ಲ. ಸಾಕು ಅಂತ ಅನ್ಸ್ಬೇಕಾದ್ರೆ ಏನ್ ಮಾಡ್ಬೇಕು? ಹವಿಷಾ ಕೃಷ್ಣವರ್ತನೇವ ಭೂಯೋ ಭೂಯೋಭಿವರ್ಧತೆ. ಬೆಂಕಿ ಉರಿತಿರ್ತದೆ. ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಹಾಕಿದರೆ ಬೆಂಕಿ ಉರಿತಾನೆ ಹೋಗ್ತದೆ. ಬೆಂಕಿಯನ್ನು ಆರಿಸುವ ವಿಧಾನ ಏನು? ತುಪ್ಪ ಹಾಕೋದನ್ನು ಬಂದ್ ಮಾಡಬೇಕು. ತುಪ್ಪದ ಪೂರೈಕೆ ಬಂದ್ ಮಾಡಿದ್ರೆ ಬೆಂಕಿ ತಾನಾಗೆ ಆರಿ ಹೋಗ್ತದೆ. ಅತೃಣೇ ಪತಿತೋವನ್ನಿ ಸ್ವಯಮೇವ ವಿನಶ್ಯತಿ ಅಂತ ಮಹಾಭಾರತದ ಮಾತು. ಬೆಂಕಿ ಎಲ್ಲಿ ಉರಿತದೆ? ಅದಕ್ಕೊಂದಿಷ್ಟು ಹುಲ್ಲು ಕಟ್ಟಿಗೆ ಏನಾದರೂ ಒಂದು ಇಂಧನ ಇರಬೇಕು. ಅದು ಇರೋ ತನಕ ಉರಿತದೆ. ಅದು ಇದ್ಮೇಲೆ ಮುಗಿದು ಹೋಗ್ತದೆ. ಯಾವ ಥರದ ಕಟ್ಟಿಗೆ ಆದರೂ, ಯಾವ ಥರದ ಬೆಂಕಿ ಆದರೂ ಕೂಡ ಇಂಧನ ಇರೋ ತನಕನೇ ಉರಿಯೋದು. ಆಮೇಲೆ ಬೆಂಕಿ ಆಟ ಮುಗೀತು. ಅದರಂತೆ ತುಪ್ಪ ಹಾಕೋದನ್ನ, ನಾವೇನು ವಿಷಯ ಪದಾರ್ಥಗಳನ್ನ ಅದಕ್ಕೆ ಪೂರೈಕೆ ಮಾಡ್ತೀವಲ್ಲ, ಅದನ್ನ ಹಾಕೋದು ನಿಲ್ಲಿಸಿಬಿಟ್ರೆ ಬೆಂಕಿ ತಾನಾಗೆ ಆರಿ ಹೋಗ್ತದೆ. ಅದನ್ನು ಹಾಕಿ ಹಾಕಿ ತೃಪ್ತಿಯಾಗಿ, ತುಪ್ಪ ಹಾಕಿ ಹಾಕಿ ಆ ಬೆಂಕಿಗೆ ತೃಪ್ತಿಯಾಗಿ ಆಮೇಲೆ ಅದು ಆರೋದು ಅಂತಿಲ್ಲ. ನಾವು ಹೇಳಿದ ಮಾತು. ಮಹಾಶನಃ, ಎಷ್ಟು ತಿನ್ನಿಸಿದ್ರು ಅದಕ್ಕೆ ಸಮಾಧಾನ ಅನ್ನೋದೇ ಇಲ್ಲ. ಯತ್ ಪೃಥಿವ್ಯಾಂ ವ್ರೀಹಿ ಯವಾಹ ಹಿರಣ್ಯಂ ಪಶವಸ್ತ್ರೀಯ ಏಕಸ್ಯಾಪಿ ನ ಪರ್ಯಾಪ್ತಂ ತಸ್ಮಾತ್ ಕೃಷ್ಣಾಂ ಪರಿತ್ಯಜೇತ್. ಇದು ಅವನೇ ಹೇಳೋ ಮಾತು. ಯಯಾತಿ ಕಥೆಯಲ್ಲಿ ಬರುವಂತಹ ಮಾತಿದು. ಇದು ಹೇಗಿದೆ ಅಂದ್ರೆ ಪರಿಸ್ಥಿತಿ, ಇಡೀ ಭೂಮಂಡಲವನ್ನ, ಇಡೀ ನಿಸರ್ಗವನ್ನೆಲ್ಲ ಪರಿಗಣಿಸಿದಾಗ ಅಲ್ಲಿರೋ ಎಲ್ಲಾ ಸಂಪತ್ತನ್ನು ನೋಡೋಣ. ಚೇತನ ಸಂಪತ್ತು, ಜಡವಾದ ಸಂಪತ್ತು ಎಲ್ಲಾನು ನೋಡೋಣ. ವ್ರೀಹಿ ಯವಾಹ ಭತ್ತ, ಗೋಧಿ, ಹಿರಣ್ಯಂ ಬಂಗಾರ, ಪಶವ ಎಲ್ಲಾ ಕಡೆ ಇರುವ ಆನೆ, ಕುದುರೆ, ಎಮ್ಮೆ, ಆಕಳುಗಳು ಎಲ್ಲ ನನಗೇ ಬೇಕು. ಎಲ್ಲಾ ಕಡೆ ಇರುವ ಎಲ್ಲಾ ಭೂಮಿಗಳು, ಈ ಊರಲ್ಲಿ ಇನ್ನೊಂದು ಊರಲ್ಲಿ ಅಲ್ಲಿರುವ ಎಲ್ಲಾ ಭೂಮಿಗಳು ನನಗೇ ಬೇಕು. ಎಲ್ಲಾ ಕಡೆ ಇರುವ ಬಂಗಾರವೂ ನನಗೇ ಬೇಕು. ಪಶವ ಪಶು ಸಂಪತ್ತು ನನಗೇ ಬೇಕು. ಸ್ತ್ರೀಯ ಎಲ್ಲಿ ಏನೇ ಒಂದು ಸ್ತ್ರೀ ಸಂಪತ್ತಿದ್ರೆ ಅದು ನನಗೇ ಬೇಕು. ಎಲ್ಲವೂ ನನ್ನ ಭೋಗಕ್ಕೆ ಬೇಕು. ಆದರೆ ಏಕಸ್ಯಾಪಿ ನ ಪರ್ಯಾಪ್ತಂ, ಒಬ್ಬನೇ ಒಬ್ಬ ವ್ಯಕ್ತಿಗೆ ಅದೆಲ್ಲವೂ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ಅವನಿಗೆ ಸಾಕಾಗೋದಿಲ್ಲ. ಎಲ್ಲರೂ ಇದೇ ತರ ಆಲೋಚನೆ ಮಾಡಿದ್ದಾರೆ. ಈ ಸದ್ಯ ಬದುಕಿರುವ 700 ಕೋಟಿ ಜನರಲ್ಲಿ ಪ್ರತಿಯೊಬ್ಬನೂ ಕೂಡ ಭೂಮಿಯಲ್ಲಿರುವ ಎಲ್ಲ ಬಂಗಾರ, ದನ, ಕರು, ಭೂ ಸಂಪತ್ತು, ಏನೇನು ಶ್ರೇಷ್ಠವಾದ್ದು ಅಂತ ಏನೇನಿದೆ, ರತ್ನ ಅದೇನೇನಿದೆ ಅದೆಲ್ಲವೂ ನನಗೇ ಬೇಕು ಅಂತ ಆಲೋಚನೆ ಮಾಡಿದರೆ ಇದು ಎಲ್ಲರಿಗೂ ಸಾಕಾಗೋದಿಲ್ಲ ಅಂತ ಅಷ್ಟೇ, ಎಲ್ಲವೂ ಒಬ್ಬನಿಗೆ ಸಾಕಾಗೋದಿಲ್ಲ. ಅದು ಅಷ್ಟು ಸಂಪನ್ಮೂಲ ಯಾವತ್ತು ಸೀಮಿತ, ಆಸೆ ಮಾತ್ರ ಅದನ್ನು ಮೀರಿದ್ದು, ಅದು ಮುಗಿಯೋದೇ ಇಲ್ಲ. ಆದ್ರಿಂದ ಮನುಷ್ಯ ಆ ಆಸೆಯನ್ನು ಬಿಡೋದೊಂದೇ ಪರಿಹಾರ ಅಂತ ತಿಳ್ಕೋಬೇಕು. ತಸ್ಮಾತ್ ಕೃಷ್ಣಾಂ ಪರಿತ್ಯಜೇತ್. ಬುದ್ಧ ಅದನ್ನೇ ಹೇಳಿದ್ದು. ಈ ಜಗತ್ತು ದುಃಖಮಯ ಒಂದು ಸತ್ಯ, ದುಃಖಕ್ಕೆ ಆಸೆ ಕಾರಣ ಎರಡನೇ ಸತ್ಯ. ಆಸೆಯನ್ನು ಬಿಡಬೇಕು, ಬಿಟ್ರೆ ಸುಖ. ಇದೇ ವೃಕ್ಷದ ಕೆಳಗೆ ಕೂತಾಗ ಅವನಿಗೆ ಬೋಧನೆ ಆಗಿದ್ದು. ಬಹಳ ಸರಳವಾದ ಸತ್ಯ ಅಂತ ಕಾಣಿಸ್ತದೆ, ಆದರೆ ಅದನ್ನ ಆಚರಣೆಗೆ ತರುವಾಗ ಅಷ್ಟು ಕಷ್ಟದ ಸತ್ಯ ಅದು. ಹೀಗೆ ಆ ದುರಾಸೆ ಅಂತ ಅನ್ನೋದು ಅಷ್ಟು ಪ್ರಬಲವಾಗಿ ಮನುಷ್ಯನ ಕಾಡ್ತದೆ. ವೃದ್ಧಸ್ಯ ತರುಣೀ ವಿಷಂ ಅಂತ ಒಂದು ಮಾತು ನೆನಪಿಗೆ ಬರ್ತಿರ್ತದೆ. ಈ ದುರಾಸೆ ಅಂತ ಕನ್ನಡದಲ್ಲಿ ಅಂದ್ವಲ್ಲ, ಆಸೆ ಅಂದ್ರೆ ಅದು ಕನ್ನಡದಲ್ಲಿ ಆಗಲಿ ಅಥವಾ ಮುಖ್ಯವಾಗಿ ಸಂಸ್ಕೃತದಲ್ಲಿ ದುರಾಶಾ ಅಂದ್ರೆ ಅದು ಸ್ತ್ರೀಲಿಂಗ ಶಬ್ದ. ಲತಾ, ಸೀತಾ, ರಮಾ ಹೀಗೆಲ್ಲ ಇರ್ತಾವಲ್ಲ, ಹಾಗೆ ದುರಾಶಾ ಅಂದ್ರೆ ಸ್ತ್ರೀಲಿಂಗ ಶಬ್ದ. ವೃದ್ಧಸ್ಯ ತರುಣೀ ವಿಷಂ, ತುಂಬಾ ಹಾಸ್ಯದ ಮಾತು. ಯಾವಾಗ ಕೂತ್ಕೊಂಡು ನೆನಪು ಮಾಡ್ಕೊತಿರ್ಬೇಕು. ವಯಸ್ಸಾದವನಿಗೆ ತರುಣಿಯನ್ನು ಗಂಟು ಹಾಕಿದರೆ ಅದು ಅವನಿಗೆ ವಿಷ ಆಗಿಬಿಡ್ತದಂತೆ. ತರುಣ ಆದವನಿಗೆ ತರುಣಿಯನ್ನು ಗಂಟು ಹಾಕಿದ್ರೆ ಸಂಸಾರ ಸುಲಲಿತವಾಗಿ, ಸುಗಮವಾಗಿ, ಸುಂದರವಾಗಿ ನಡೆದಿತ್ತು. ವೃದ್ಧನಿಗೆ ತಗೊಂಡಾಗ ಅವಳನ್ನು ಗಂಟು ಹಾಕಿದ್ರೆ ಆ ವೃದ್ಧನಿಗೂ ಅದೊಂದು ತೊಂದರೆ. ಆಸೆ ಇರ್ತದೆ, ಆದರೆ ಯಾವುದು ಕೈಯಿಂದ ಆಗೋದಿಲ್ಲ. ಅವನಿಗೆ ಅದು ವಿಷಯ ಪರಿಣಾಮ ಇರ್ತದೆ. ಇವಳಿಗೂ ತೊಂದರೆ, ಅವನಿಗೂ ತೊಂದರೆ. ಇದು ಯಾಕೆ ನೆನಪು ಮಾಡ್ಕೊಂಡೆ ಅಂದ್ರೆ, ಮುದುಕನಿಗೆ ಹರಿಯದ ಹುಡುಗಿಯನ್ನು ಗಂಟು ಹಾಕಿದಂತೆ ಅನ್ನೋದು ಏನಿದೆಯಲ್ಲ, ಇದು ಇಲ್ಲಿ ನಮಗೆ ಸಂಬಂಧಪಟ್ಟದ್ದು.
ನಾವು ವೃದ್ಧರು, ಮುದುಕರು ಅಂದ್ರೆ ಯಾರು? ನಾವ್ಯಾಕೆ ಮುದುಕರು? ಎಷ್ಟೋ ಜನ್ಮಗಳನ್ನು ಸವಿಸಿಲಿ ಬಂದಿದ್ದೀವಲ್ಲ. ನಮ್ಮ ಶರೀರ ಯುವಕ ಆಗಿರ್ಬೋದು, ಆದ್ರೆ ಈ ಆತ್ಮ ವೃದ್ಧ ಆಗಿದೆಯಲ್ಲ. ಹಿಂದಿನ ಎಲ್ಲಾ ಸಂಸ್ಕಾರಗಳನ್ನು ದಾಟಿ ಬಂದಿರೋದ್ರಿಂದ ಇದು ವೃದ್ಧ ಆಗಿದೆ. ಅವನಿಗೆ ಈ ಆಸೆಯನ್ನು ಗಂಟು ಹಾಕಿದೆ ನಿಸರ್ಗ, ದೇವರು. ಈ ಜೀವ ಅನ್ನೋದೊಂದು ಗಂಡ ಇವನಿಗೆ ಆಸೆಯನ್ನು, ಹೆಣ್ಣನ್ನು ಗಂಟು ಹಾಕಿದ್ದಾನೆ ಭಗವಂತ. ಆಶಾ ಅನ್ನೋದು ಸ್ತ್ರೀಲಿಂಗ, ಅದು. ಈ ಜೀವ ಅನ್ನೋದು ಪುಲ್ಲಿಂಗ. ಇವನಿಗೆ ಗಂಟು ಹಾಕಿಬಿಟ್ಟಿದ್ದಾನೆ. ಇವನು ಅನುಭವಿಸಿ ಸಾಕಾಗಿ ಇನ್ನು ಶಾರೀರಿಕವಾಗಿ ಮಾನಸಿಕವಾಗಿ ಮುಂದುವರಿಸಲಿಕ್ಕೆ ಆಗ್ತಿಲ್ಲ. ಆದ್ರೆ ಆ ಆಸೆ ಹೋಗ್ತಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾನೆ ಇವನು. ಮುದುಕನಾದ ಜೀವನಿಗೆ ಹರೆಹರೆಯದ ತರುಣಿಯಂತಿರುವ ಈ ಆಸೆಯನ್ನು ಗಂಟು ಹಾಕಿದೆ ನಿಸರ್ಗ. ಹಾಕಿ ಇವನೇನ್ ಮಾಡ್ತಿದ್ದಾನೆ ಅನ್ನೋದು ನೋಡ್ತಾ ಇದೆ. ಅದನ್ನ ತಪ್ಪಿಸ್ಕೊಂಡು ಹೊರಗೆ ಬರ್ತಾನೋ ಇಲ್ಲ ಅಲ್ಲೇ ಸಿಲುಕಿ ಬೀಳ್ತಾನೋ ಅಂತ ಅನ್ನೋದನ್ನು ನೋಡ್ತಿದೆ. ಅದಕ್ಕಾಗಿ ಈ ಶ್ಲೋಕದಲ್ಲಿ ಮಹಾಶನಃ, ಎಷ್ಟು ತಿಂದ್ರೂ ಸಾಕಾಗೋದಿಲ್ಲ ಆಸೆಗೆ. ತಿನ್ನುವುದು, ಕೇಳುವುದು, ನೋಡುವುದು, ಮಾಡುವುದು, ಇದ್ಯಾವುದೂ ಅದಕ್ಕೆ ಸಾಕಾಗೋದೇ ಇಲ್ಲ ಅಂತ ಹೇಳಿದ್ದು ಅದಕ್ಕಾಗಿ. ಇದನ್ನ ವೈರಿ ಅಂತ ತಿಳ್ಕೊ, ಇದನ್ನು ಬಿಟ್ಟು ಬಿಡು ಅಂತ ಹೇಳಿದೆ. ಹೇಗೆ, ಅದರ ವಿಧಾನಗಳೇನು ಅಂತ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ.